ನಮಸ್ಕಾರ, ನೀವು ನೋಡ್ತಿದ್ರಾ ಜನಶ್ರೀ ನ್ಯೂಸ್. ನಾನು ಶ್ರೀರಕ್ಷಾ ಹಿರೇಮಠ್. ಮೊದಲಿಗೆ ಇವತ್ತಿನ ಬ್ರೇಕಿಂಗ್ಸ್. ಧರ್ಮಸ್ಥಳ ಪ್ರಕರಣಕ್ಕೆ ಅಧಿಕೃತವಾಗಿ ಈಗ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ವಿದೇಶದಿಂದ ಹಣಕಾಸು ವ್ಯವಹಾರ ನಡೆಸಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಈಗ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಅಧಿಕೃತವಾಗಿ ಇಡಿ ಎಂಟ್ರಿ. ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿರೋ ಆರೋಪ ಕೇಳಿಬಂದ ಬೆನ್ನಲ್ಲೇ ವಿದೇಶಿ ಎನ್ಜಿಒಗಳಿಂದ ಹಣ ಫಂಡಿಂಗ್ ಅನುಮಾನದ ಬೆನ್ನಲ್ಲೇ ಈಗ ಪ್ರಕರಣದಲ್ಲಿ ಅಧಿಕೃತವಾಗಿ ಇಡಿ ಪ್ರವೇಶ ಆಗಿರುವಂತದ್ದು. ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಅಕೌಂಟ್ ಅನ್ನ ಈಗ ಪರಿಶೀಲನೆ ನಡೆಸ್ತಾ ಇದೆ ಇಡಿ. ಕೆಲ ಅಕೌಂಟ್ ಮಾಹಿತಿ ನೀಡುವಂತೆ ಬ್ಯಾಂಕ್ಗೆ ಇಡಿ ಪತ್ರ ಸಲ್ಲಿಸಿದೆ. ಇನ್ನು ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ನೀಡುವಂತೆ ಪತ್ರವನ್ನ ಈಗ ನೀಡಲಾಗಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಈಗ ಇಡಿ ಎಂಟ್ರಿ ತನಿಖೆ ಶುರುವಾಗಿರುವಂತದ್ದು. ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿರುವ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈಗ ವಿದೇಶಿ ಎನ್ಜಿಒಗಳಿಂದ ಹಣ ಫಂಡಿಂಗ್ ಅನುಮಾನದ ಹಿನ್ನೆಲೆ ಪ್ರಕರಣದಲ್ಲಿ ಅಧಿಕೃತವಾಗಿ ಇಡಿ ಪ್ರವೇಶವಾಗಿರುವಂತದ್ದು. ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿರುವ ಆರೋಪದ ಹಿನ್ನೆಲೆ ಇಡಿ ತನಿಖೆಗೆ ಮುಂದಾಗಿದೆ. ವಿದೇಶಿ ಎನ್ಜಿಒಗಳಿಂದ ಧರ್ಮಸ್ಥಳಕ್ಕೆ ಫಂಡಿಂಗ್ ಆಗಿದೆ ಎಂಬ ಗಂಭೀರ ಅನುಮಾನಗಳ ಮೇಲೆ ಕಣ್ಣು ಹಾಕಿದ ಇಡಿ ಈಗ ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಅಕೌಂಟ್ ಅನ್ನ ತೀವ್ರವಾಗಿ ಪರಿಶೀಲನೆ ನಡೆಸ್ತಾ ಇದೆ. ಇದೀಗಲೇ ಅವರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನೀಡುವಂತೆ ಆ ಒಂದು ಬ್ಯಾಂಕ್ಗೆ ಇಡಿ ಪತ್ರವನ್ನ ಕಳಿಸಿರುವಂತದ್ದು. ಇನ್ನು ಬ್ಯಾಂಕ್ ಖಾತೆಗಳ ಹಣದ ಲೆಕ್ಕಾಚಾರದಲ್ಲಿ ಯಾವುದೇ ಅನುಮಾನಾಸ್ಪದ ವ್ಯವಹಾರಗಳಿದ್ದರೆ ಆ ಕುರಿತು ಸಂಪೂರ್ಣ ಮಾಹಿತಿ ಈಗ ಕೋರಲಾಗಿದೆ. ಹಾಗಾಗಿ 5 ವರ್ಷಗಳ ಸಂಪೂರ್ಣ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀಡುವಂತೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನ ನೀಡುವಂತೆ ಈಗ ಇಡಿ ಅಧಿಕಾರಿಗಳು ಬ್ಯಾಂಕ್ಗೆ ಪತ್ರವನ್ನ ನೀಡಿರುವಂತದ್ದು. ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಇಡಿ ತನಿಖೆಗೆ ಮುಂದಾಗಿರುವಂತದ್ದು. ವಿದೇಶದಲ್ಲಿರುವಂತಹ ಎನ್ಜಿಒಗಳಿಂದ ಧರ್ಮಸ್ಥಳಕ್ಕೆ ಫಂಡಿಂಗ್ ಆಗಿದೆ ಎಂಬ ಗಂಭೀರ ಅನುಮಾನಗಳ ಮೇಲೆ ಈ ಒಂದು ಇಡಿ ಕಣ್ಣು ಹಾಕಿರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನೀಡುವಂತೆ ಸಂಬಂಧಿತ ಬ್ಯಾಂಕ್ಗಳಿಗೆ ಇಡಿ ಈಗ ಪತ್ರವನ್ನ ನೀಡಿರುವಂತದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳಬಹುದು. ವಿದೇಶದಿಂದ ಹಣಕಾಸು ವ್ಯವಹಾರ ನಡೆಯುವ ಆರೋಪ ಕೇಳಿ ಬಂದ ಹಿನ್ನೆಲೆ ಈಗ ಇಡಿ ತನಿಖೆಗೆ ಮುಂದಾಗಿರುವಂತದ್ದು. ವಿದೇಶದಿಂದ ಎನ್ಜಿಒಗಳಿಂದ ಫಂಡಿಂಗ್ ಆಗಿದೆ ಎಂಬ ಗಂಭೀರ ಅನುಮಾನಗಳ ಮೇಲೆ ಕಣ್ಣು ಹಾಕಿದ ಇಡಿ ಈಗ ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಅಕೌಂಟ್ ಅನ್ನ ತೀವ್ರವಾಗಿ ಪರಿಶೀಲನೆ ನಡೆಸಲು ಈಗ ಇಡಿ ಮುಂದಾಗಿದೆ. ಅಷ್ಟೇ ಅಲ್ಲದೆ ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನೀಡುವಂತೆ ಸಂಬಂಧಿತ ಬ್ಯಾಂಕ್ಗಳಿಗೆ ಇಡಿ ಈಗಾಗಲೇ ಪತ್ರವನ್ನ ನೀಡಿರುವಂತದ್ದು. ಹಾಗಾಗಿ ಬ್ಯಾಂಕ್ ಖಾತೆಗಳ ಹಣದ ಲೆಕ್ಕಾಚಾರದಲ್ಲಿ ಯಾವುದೇ ಅನುಮಾನಾಸ್ಪದ ಏನಾದ್ರೂ ವ್ಯವಹಾರದಲ್ಲಿ ಕಂಡು ಬಂದ್ರೆ ಆ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕೋರಲಿದೆ ಇಡಿ. ಹೀಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಇದೀಗ ಇಡಿ ಪ್ರವೇಶದೊಂದಿಗೆ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಮುಂದಿನ ಹೆಜ್ಜೆಯಲ್ಲಿ ಯಾವ ದಿಕ್ಕಿನ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದು. ಹೀಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಇದೀಗ ಇಡಿ ಪ್ರವೇಶದೊಂದಿಗೆ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂತದ್ದು. ಮುಂದಿನ ಹೆಜ್ಜೆಯಲ್ಲಿ ಯಾವ ದಿಕ್ಕಿನ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ.